ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ನಾನು ಇವತ್ತಿನ ಲಾಗ್ನ ಅಡುಗೆ ಮಾಡೋದ್ರಿಂದ ನಾನು ಶುರು ಮಾಡ್ತಾಯಿದ್ದೀನಿ ಲಾಗ್ನ. ಸೊ ಈಗ ಸ್ವಲ್ಪ ತೊಗರಿಕಾಳು ಮತ್ತು ಹಾಗೆಯೇ ಅವರೆಕಾಳು ಊರಿಂದ ಚಿಕ್ಕಮ್ಮ ಕೊಟ್ಟು ಕಳಿಸಿದ್ರು. ಸೊ ಅದನ್ನು ನೈಟು ನೆನೆಹಾಕ್ಬಿಟ್ಟು ಒಂದೆರಡು ವಿಷಲ್ ಕೂಗಿಸ್ಕೊಂಡು ಮತ್ತು ಅದಕ್ಕೆ ಮಸಾಲೆ ಮತ್ತು ಸ್ವಲ್ಪ ತರಕಾರಿ ಹಾಕಿದ್ದೀನಿ. ಆಲೂಗಡ್ಡೆ, ಮೂಲಂಗಿ ಇತ್ತು, ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಮತ್ತು ಈರುಳ್ಳಿ, ಸ್ವಲ್ಪ ಟೊಮೊಟೊ ಎಲ್ಲ ಹಾಕಿ ಮಸಾಲೆ ಎಲ್ಲ ರುಬ್ಬಿಟ್ಟು ಎಲ್ಲನೂ ಇವಾಗ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆವಾಗಲೇ ಕಾಳು ಬೇಯಿಸೋವಾಗ ಒಂದು 3 ವಿಷಲ್ ಹಾಕ್ಸಿದ್ದೆ. ಈಗ 1 ವಿಷಲ್ ಕೂಗಿಸ್ಬಿಟ್ಟು ರೆಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಗ್ಗರಣೆ ಕೂಡ ರೆಡಿ ಆಗಿದೆ. ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಹಾಗೆ ಈರುಳ್ಳಿ, ಹಾಗೆ ಸ್ವಲ್ಪ ಹಿಂಗು ಬೇಯಿಸ್ಬಿಟ್ಟು ಸ್ವಲ್ಪ ಹಿಂಗು ಕೂಡ ಆ್ಯಡ್ ಮಾಡಿದ್ದೀನಿ. ನಮ್ಮ ಮನೆಗೆ ಯಾವಾಗಲೂ ಅಷ್ಟೇ ಹಿಂಗು ಇರಲೇಬೇಕು. ಹಿಂಗು ಇಲ್ಲದಿದ್ದರೆ ಊಟ ಮಾಡೋದಕ್ಕೆ ಒಂಥರ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಹಿಂಗು ಕೂಡ ಆ್ಯಡ್ ಮಾಡ್ತಾ ಇರ್ತೀನಿ. ಮತ್ತು ಈಗ ಈ ಕಡೆ ಸಾಂಬಾರು ಕೂಡ ರೆಡಿ ಆಗಿದೆ. ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಸೊ ಸಾಂಬಾರು ಕೂಡ ರೆಡಿ ಆಗುತ್ತೆ. ನೋಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿದೆ. ಓಕೆ, ಇದೊಂದು ಸ್ವಲ್ಪ ಚೆನ್ನಾಗೆ ಒಂದು ಕುದಿಲಿ ಸಾಂಬಾರು. ಕಟ್ಲೆಟ್ನ ಬಿಸಿ ಮಾಡ್ಕೊಂಡಾಗ ಅದೇ ಕಡೆಗೆ ಒಂದು 4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದರಲ್ಲೇ ಒಂದು 1/4 ಕಪ್ನಷ್ಟು, ಅದೊಂದು 4 ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ ಅಷ್ಟೇ. ಸ್ವಲ್ಪ ಜಸ್ಟ್ ಹಂಗೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಪ್ಪನ ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ ತುಪ್ಪ ಬಿಸಿ ಆಗಿದೆ. ಈಗ ಇದಕ್ಕೆ ಹಾಕ್ಕೊಂಡು ಇವಾಗ ಇದನ್ನು ಕಲಸಿಟ್ಕೊಳ್ತೀನಿ. ಸೊ ಇದನ್ನೆಲ್ಲ ನಾನು ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್ ನೋಡಿ, ನಾನು ಇವಾಗ 1 ಕಪ್ ಕಡಲೆ ತೊಗೊಂಡಿದ್ನಲ್ಲ, ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು, ಅಂದರೆ ಸುಮ್ಮನೆ ಜಸ್ಟ್ ಹಂಗೆ ಬಿಸಿ ಮಾಡ್ಕೊಂಡಿದ್ದು, ಅದಕ್ಕೆ ಅದೇ ಕಪ್ಪಲ್ಲೇ ಒಂದು ಅರ್ಧ ಕಪ್ನಷ್ಟು ತುಪ್ಪ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇನ್ನೊಂದು ಕಡಾಯಿಗೆ 1 ಕಪ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ಕಡಲೆ ಹಿಟ್ಟು ಯಾವುದ್ರಲ್ಲಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲೇ 1 ಕಪ್ನಷ್ಟು ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ. ಸೊ ಅದನ್ನು ಬಿಸಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ. 1.5 ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿನೋ ಅದೇ ಕಪ್ಪಲ್ಲೇ 1.5 ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು ಹಾಗೆಯೇ 1 ಕಪ್ನಷ್ಟು ನೀರು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಕಾದಿ ಒಂದೆಳೆ ಪಾಕ ಬರಬೇಕು. ಸೊ ಫ್ರೆಂಡ್ಸ್, ಇದು ಒಂದೆಳೆ ಪಾಕ ಬಂದಿದೆ. ಇವಾಗ ನಾನು ಇದು ಕಡಲೆ ಹಿಟ್ಟು ಮತ್ತು ಹಾಗೆಯೇ ತುಪ್ಪ ಕಲಸಿ ಎತ್ತಿಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಅವಾಗಲೇ ಎಣ್ಣೆನ ಕಾಯೋದಕ್ಕೆ ಅಂತ ಇಟ್ಟಿದ್ನಲ್ಲ, ಅದ್ರದ್ದು ಇವಾಗ ಒಂದು ಸ್ವಲ್ಪನೇ ಎಣ್ಣೆ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಆಫ್ ಮಾಡಿದ್ದೀನಿ, ಅಂದರೆ ಇದು ಆಯಿಲ್ ಕಾದಿತ್ತಲ್ವ, ಸೊ ಆಫ್ ಮಾಡಿದ್ದೀನಿ. ತುಂಬ ಹೊಗೆ ಬರೋ ಥರ ಇದ್ದರೆ ನಾವು ಆಫ್ ಮಾಡ್ಕೊಳ್ಬೇಕು, ಜಾಸ್ತಿ ಕಾಯಿಸ್ಕೊಳಕ್ಕೆ ಹೋಗಬಾರ್ದು. ಸೊ ಈಗ ನಾನು ಒಂದೊಂದು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಲೋ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಒಂದೊಂದು ಸ್ವಲ್ಪನೇ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಬೇಕಿದ್ರೆ ಡೈರೆಕ್ಟ್ ಸಕ್ಕರೆ ಪಾಕಕ್ಕೆ ಹಸಿಟ್ಟನ್ನ ಹಾಕ್ಕೋಬೋದು, ಕಡಲೆ ಹಿಟ್ಟನ್ನ. ಸೊ 1 ಕಪ್ಪು ಎಣ್ಣೆ, ಅರ್ಧ ಕಪ್ಪು ತುಪ್ಪ ಅಷ್ಟು ಬೇಕಾಗುತ್ತೆ. ಇಷ್ಟು 1 ಕಪ್ ಹಸಿಟ್ಟಿಗೆ ಅದೇ ಮೆಜರ್ಮೆಂಟಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 1 ಕಪ್ ಕಡಲೆ ಹಿಟ್ಟು, ಅರ್ಧ ಕಪ್ ತುಪ್ಪ ಮತ್ತು ಹಾಗೆಯೇ 1 ಕಪ್ ಎಣ್ಣೆ, 1.5 ಕಪ್ನಷ್ಟು ಸಕ್ಕರೆನ ಆ್ಯಡ್ ಮಾಡಿದ್ದೀನಿ. ಇಲ್ಲಿ 1 ಕಪ್ಪು ನೀರು, ಇಷ್ಟು ಮಾಡಿಬಿಟ್ಟು ಮಾಡ್ತಾ ಇರೋದು. ನೋಡೋಣ ಫೈನಲಿ ಹೇಗೆ ಬರುತ್ತೆ ಇದು ಅಂತ ಅಂದ್ಬಿಟ್ಟು. ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಯಾವ ಕಾರಣಕ್ಕೂ ಸ್ಟವ್ನ ಆಫ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಸಿಮ್ಮಲ್ಲೇ ಇರಬೇಕು. ಸೊ ನೋಡಿ, ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಫೈನಲಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಎಣ್ಣೆ ಪೂರ್ತಿ 1 ಕಪ್ ಎಣ್ಣೆ ಪೂರ್ತಿ ಹಿಡಿದಿದೆ. ನೋಡಿ, ನಾವು ಕೈ ಆಡಿಸ್ತಾನೆ ಇರಬೇಕು, ತಳ ಹತ್ತೋದಕ್ಕೆ ಬಿಡಬಾರ್ದು. ನಾವು ದಪ್ಪ ತಳ ಇಟ್ಕೊಂಡು ಮೈಸೂರು ಪಾಕ್ ಮಾಡಬೇಕು ಯಾವಾಗಲೂ ಅಷ್ಟೇ. ಈಗ ಮೈಸೂರು ಪಾಕದ ಟ್ರೈ ಕೂಡ ಬರುತ್ತೆ. ಟ್ರೇ ಆದರೂ ತೊಗೊಳ್ಳಿ, ಇಲ್ಲ ಅಂದರೆ ಒಂದು ತಟ್ಟೆ ತೊಗೊಳ್ಳೋಣ. ನಾನಿಲ್ಲಿ ಒಂದು
ತಿಂಡಿ ತಟ್ಟೆನೇ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಳ್ತಾ ಇದ್ದೀನಿ. ಅದಕ್ಕೆ ತುಪ್ಪ ಸವರ್ಬಿಟ್ಟು ಇದನ್ನು ಹಾಕೋದಷ್ಟೇನೆ. ಸೊ ನೋಡಿ, ಇದಕ್ಕೆಲ್ಲನೂ ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೀನಿ. ಸೊ ನೋಡಿ, ಇದು ಇನ್ನೂ ತುಪ್ಪ ಎಣ್ಣೆ ಅದೆಲ್ಲ ಬಿಟ್ಕೋಬೇಕು. ಅದೆಲ್ಲ ಬಿಟ್ಕೊಳ್ಳೋವರೆಗೂ ನಾವು ಈ ಥರ ಹಿಂಗೆ ಫ್ರೈ ಮಾಡ್ಕೊಳ್ಬೇಕು. ನೀವು ಬೇಕಿದ್ರೆ ಕೇಕ್ ಮೋಲ್ಡ್ ಬರುತ್ತಲ್ಲ, ಅದಕ್ಕಾದರೂ ಹಾಕ್ಕೋಬೋದು. ಇಲ್ಲಾಂದರೆ ಒಂದು ಪ್ಲೇಟ್ಗಾದ್ರೂ ನಾವು ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡು ಅದಕ್ಕೇ ಸ್ವಲ್ಪ ಗೀ ಎಲ್ಲನೂ ಹಚ್ಬಿಟ್ಟು ಇಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ತುಪ್ಪ ಮತ್ತು ಆಯಿಲ್ ಎಲ್ಲನೂ ಹೊರಗಡೆ ಬರುತ್ತದು. ಸೊ ಆವಾಗ ಇದು ಪರ್ಫೆಕ್ಟ್ಲಿ ಚೆನ್ನಾಗಿ ಆಗಿದೆ ಅಂತ ಅಂದ್ಬಿಟ್ಟು ಇವಾಗ ಸೊ ರೆಡಿ ಆಗಿದೆ. ನೋಡಿ, ಹಿಂಗೆ ಎಲ್ಲ ತಳ ಬಿಟ್ಕೊಂಡು ಬರಬೇಕು. ಇವಾಗ ಇದು ಫೈನಲಿ ರೆಡಿ ಆಗಿದೆ. ಸೊ ಈಗ ಇದನ್ನು ನಾನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಫೈನಲಿ ಇದು ರೆಡಿ ಆಯಿತು. ಇದೊಂದು ಸ್ವಲ್ಪ ತಣ್ಣಗಾಗಲಿ ಫ್ರೆಂಡ್ಸ್. ಇವಾಗ ಫೈನಲಿ ಇದು ರೆಡಿ ಆಗಿದೆ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಶೇಪ್ ಕೊಡೋಣ. ಒಂದು ಚಾಕುವಿನ ಸಹಾಯದಿಂದ ಎಲ್ಲನೂ ನಾವು ಲೆವೆಲ್ಲಾಗಿ ಕಟ್ ಮಾಡ್ಕೊಂಡ್ರಾಯ್ತು. A few minutes later. ಫ್ರೆಂಡ್ಸ್ ನೋಡಿ, ಇವಾಗ ಒಂದು ಸ್ವಲ್ಪ ತಣ್ಣಗಾಗಿದೆ. ಇವಾಗ ಇದಕ್ಕೆ ನಾನು ಶೇಪ್ ಕೊಡ್ತಿದ್ದೀನಿ. ಸೊ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದೆಲ್ಲ ಸ್ವಲ್ಪ ಚೆನ್ನಾಗಿ ಆರಿಕೊಳ್ಳಿ. ಇದೆಲ್ಲ ಆರಿದ್ದಾದಮೇಲೆ ಯಾವ ಥರ ಬಂದಿದೆ ಅನ್ನೋದನ್ನು ಹೇಳ್ತೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇವಾಗ ಈ ಕಡೆ ಮೈಸೂರು ಪಾಕನ್ನ ತಣ್ಣಗಾಗೋದಕ್ಕೆ ಅಂತೇಳಿ ಬಿಟ್ಟಿದ್ದೀನಿ. ಮತ್ತು ಜೊತೆಗೆ ಈಗ ಮುದ್ದೆ, ಅವರೆಕಾಳು ಸಾಂಬಾರು ಮಾಡಿದ್ನಲ್ಲ, ಹೇಳಿದ್ನಲ್ಲ ಅವರೆಕಾಳು ಸಾಂಬಾರು. ಈಗ ಅದಕ್ಕೆ ಮುದ್ದೆ, ಅನ್ನ ಆಗಿದೆ. ಈಗ ಮುದ್ದೆ ಮಾಡ್ತಾ ಇರೋದು. ಜೊತೆಗೆ ಮೈಸೂರು ಪಾಕ್ ಇನ್ನೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಹೇಗಿದೆ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ನಾನು ಇದಕ್ಕೆ ಮೈಸೂರು ಪಾಕ್ ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಈ ಥರ ಎಲ್ಲ ಶೇಪ್ ಕೊಟ್ಟಿದ್ದೀನಿ. ಈಗ ಇದನ್ನು ನಾನೀಗ ಡೀಪಾಗಿ ತೆಗಿತಾ ಇದ್ದೀನಿ. ನೋಡೋಣ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ನೋಡಿ, ಈ ಥರ ಹಿಂಗೆ ಪೀಸಸ್ ಹಾಕಬೇಕು. ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಬಂದ್ರೇ ಚೆನ್ನಾಗಿ ಬಂದಿದೆ ಅಂತ ಮೈಸೂರು ಪಾಕು. ವಾವ್ ಫ್ರೆಂಡ್ಸ್, ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಸಖತ್ತಾಗಿ ಬಂದಿದೆ. ನೀವು ಕೂಡ ಅಷ್ಟೇ, ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಮಾಡಿ ಸಖತ್ತಾಗಿ ಬರುತ್ತೆ. ಸ್ವಲ್ಪ ಮಾಡಿ ಟ್ರೈ ಮಾಡಿ ಇದೇ ಥರನೇ. ಜಾಸ್ತಿ ಮಾಡಿಬಿಟ್ಟು ಕೆಡಿಸ್ಕೊಳ್ಳೋದು ಬೇಡ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ. ನಿಜವೂ ಸಖತ್ತಾಗಿ ಬಂದಿದೆ ಮೈಸೂರು ಪಾಕ್ ಮಾತ್ರ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನಿಜವೂ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇವಾಗ ಲಂಚ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಟೊಮೊಟೊ ಪಲ್ಯ ಮತ್ತು ಹಾಗೆಯೇ ಚಪಾತಿ ಮಾಡ್ತಾ ಇದ್ದೀನಿ. ಮತ್ತು ಹಾಗೆಯೇ ಜೊತೆಗೆ ಇದಕ್ಕೆ ಟೊಮೊಟೊ ಪಲ್ಯಕ್ಕೆ ಅಂತ ಅಂದ್ಬಿಟ್ಟು ಹುಚ್ಚೆಳ್ಳನ್ನ ಫ್ರೈ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹಾಗೆಯೇ ಈ ಕಡೆ ಕಡಲೆ ಬೀಜನೂ ಕೂಡ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಪುಡಿ ಮಾಡಿ ಇಟ್ಕೊತೀನಿ. ಲಾಸ್ಟಲ್ಲಿ ಫೈನಲ್ ಆಗಿ ಹಾಕೋದು ನಾನು ಇದಕ್ಕೆ. ಸೊ ನಾನಿಲ್ಲಿ ಜಸ್ಟು ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮತ್ತು ಕರಿಬೇವು ಹಾಕ್ಬಿಟ್ಟು ಮತ್ತು ಈರುಳ್ಳಿ ಮತ್ತು ಟೊಮೊಟೊ ಹಾಕ್ತೀನಿ. ಇದೊಂದು ಸ್ವಲ್ಪ ಎಲ್ಲ ಚೆನ್ನಾಗೆಲ್ಲ ಮೆತ್ತಗೆ ಹಾಕಬೇಕು. ಮತ್ತು ಆಲ್ರೆಡಿ ನಾನು ಈ ಕಡೆ ಚಪಾತಿಗೆ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ನೋಡಿ, ಹಿಟ್ಟು ರೆಡಿ ಇದೆ. ಟೈಮ್ ಆಗ್ತಾಯಿದೆ. ಪ್ರತಿಗೆ ಈಗ ಊಟ ಕೊಟ್ಟು ಕಳಿಸ್ಬೇಕು ಅವನಿಗೆ. ಸೊ ಇವಾಗ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಜೊತೆಗೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ. ಇದಕ್ಕೆ ಒಂದು ಸ್ವಲ್ಪ ಈಗ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ಹುಳಿ ಇರುತ್ತಲ್ವ, ಸ್ವಲ್ಪ ಒಂದು ಚಿಟಿಕೆಯಷ್ಟು ಬೆಲ್ಲ ಹಾಕಿದ್ರೆ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ. ಇದು ಚಪಾತಿ, ದೋಸೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆದಷ್ಟು ಜಾಸ್ತಿ ಚಪಾತಿ ನಮ್ಮ ಪ್ರತಿಗೆ ತುಂಬಾ ಇಷ್ಟ ಇದು. ಸೊ ಮತ್ತು ಹಾಗೆಯೇ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ.
ನಾನು ಮಾಡ್ತಿರೋದು ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ನಾನು ಎಲ್ಲನೂ ಒಂದು ಸ್ವಲ್ಪನೇ ಹಾಕ್ಕೊಳ್ತಾ ಇರೋದು. ಸೊ ಫೈನಲಿ ರೆಡಿ ಆಗಿದೆ. ಮತ್ತು ಅಷ್ಟೊತ್ತಿಗೆ ಇವಾಗ ಕಡಲೆ ಬೀಜ ಹುರ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಪುಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ನೋಡಿ ಈ ಥರ ಹಿಂಗೆ ದೊಡ್ಡದಾಗಿ ಹಾಕ್ಕೊಂಡ್ರೆ ಸಾಕು. ತೀರಾ ನುಣ್ಣಗೇನು ಹಾಕ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಚೆನ್ನಾಗಿರುತ್ತೆ, ಇದು ಬಾಯಿಗೆ ಸಿಗುತ್ತೆ. ಪಲ್ಯ ನೆಂಚ್ಕೊಂಡು ತಿಂತಿರ್ತೀವಲ್ಲ ಚಪಾತಿ ಜೊತೆ, ಆವಾಗ ಬಾಯಿಗೆ ಸಿಕ್ಕಿದಾಗ ಟೇಸ್ಟ್ ಕೊಡುತ್ತೆ ಇದು. ಹಾಗಾಗಿ ನಾನು ಚಳಿ ಪುಡಿ ಮತ್ತು ಹಾಗೆಯೇ ಕಡಲೆ ಬೀಜದ ಪುಡಿನೂ ಎರಡನ್ನೂ ಆ್ಯಡ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಸೊ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಈಗ ಅದೆಲ್ಲ ಕರ್ಕೊಳ್ತದೆ. ಮತ್ತು ಜೊತೆಗೆ ಇವಾಗ ಅದೇ ಹುಚ್ಚೆಳ್ಳು ಪುಡಿ ಮತ್ತು ಹಾಗೆಯೇ ಕಡಲೆ ಬೀಜ ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಂಡಿರೋದು. ಮತ್ತು ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಉಪ್ಪು ಕೂಡ ನಾನು ಆವಾಗಲೇ ಫ್ರೈ ಮಾಡಬೇಕಾದ್ರೇ ಟೊಮೊಟೊ ಸಾಫ್ಟ್ ಆಗಲಿ ಅಂತಂದ್ಬಿಟ್ಟು ಆವಾಗಲೇ ಉಪ್ಪು ಹಾಕಿದ್ದೆ. ಆಮೇಲೆ ಕೂಡ ನೋಡಿಕೊಂಡು ನಾವು ಉಪ್ಪು ಹಾಕ್ಕೋಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅದನ್ನು ನೋಡಿಕೊಂಡು, ನಾನಿಲ್ಲಿ ಮಾಡ್ತಿರೋ ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಎಲ್ಲನೂ ನಾನಿಲ್ಲಿ ಸ್ವಲ್ಪನೇ ಆ್ಯಡ್ ಮಾಡಿರೋದು. ನೋಡಿ ಫೈನಲಿ ಇವಾಗ ಇದು ರೆಡಿ ಆಯಿತು. ಒಂದು 2 ನಿಮಿಷ ಹಾಗೆ ಅದರಲ್ಲೇ ಇರಲದು. ಈಗ ಅದೆಲ್ಲ ರೆಡಿ ಆಗಿದೆ. ಈಗ ಚಪಾತಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ಇವಾಗ ನೋಡಿ ಫೈನಲಿ ಚಪಾತಿ ಕೂಡ ರೆಡಿ ಆಯಿತು. ಪಲ್ಯ ಮತ್ತು ಚಪಾತಿ ಇವಾಗ ಇಷ್ಟು ಮಾಡ್ಬಿಟ್ಟು ಇವಾಗ ಅವ್ರು ಬಾಕ್ಸ್ಗೆ ಹಾಕ್ಬಿಟ್ಟು ಪ್ರತಿ ಕೊಟ್ಟು ಕಳಿಸ್ಬೇಕು. ಫ್ರೆಂಡ್ಸ್ ಇವಾಗ ನೋಡಿ ಕಾಳು ಮತ್ತು ಹಾಗೆಯೇ ತರಕಾರಿ ಮಸಾಲೆ ಎಲ್ಲ ಹಾಕಿದ್ದೀನಿ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಈಗ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ಹಾಕಿದ್ದೀನಿ. ಆಮೇಲೆ ಬೇಕಾದರೆ ಒಗ್ಗರಣೆ ಹಾಕ್ತೀವಿ. ಕುಕ್ಕರ್ ವಿಷಲ್ ಕೂಡಿದ್ದಾದಮೇಲೆ ಒಗ್ಗರಣೆ ಹಾಕ್ಕೊಳ್ತೀವಲ್ಲ, ಆಗ ಬೇಕಾದ್ರೆ ನೋಡ್ಕೊಬೋದು ನೀರು ಇನ್ನೂ ಬೇಕು ಬೇಡ ಅಂತ. ಸೊ ಸಾಕು, 1 ವಿಷಲ್ ಕೂಗಿಸ್ಕೊಳ್ತೀನಿ ಅಷ್ಟೇ ಸಾಕು. ಸೊ ಫ್ರೆಂಡ್ಸ್ 1 ವಿಷಲ್ ಕೂಗಿಸ್ಕೊಳ್ಬಿಡ್ತೀನಿ. ಫ್ರೆಂಡ್ಸ್ ನೋಡಿ 1 ವಿಷಲ್ ಕೂಗಿಸ್ಕೊಂಡಿದ್ದೆ. ಸೊ ತುಂಬ ಚೆನ್ನಾಗಾಗಿದೆ. ಈಗ ತಾನೇ ಒಗ್ಗರಣೆನೂ ಕೊಟ್ಟಿದ್ದೀನಿ. ಈಗ ಒಂದು ಚೆನ್ನಾಗಿ ಒಂದು ಕುದ್ದಿದೆ. ಇವಾಗ ಸೃಷ್ಟಿ ಚಪಾತಿ ತಿಂತೀನಿ ಅಂದಲ್ಲ, ಅದಕ್ಕೆ ಸ್ವಲ್ಪ ಕಾಳು ಹಾಕ್ಕೊಡ್ತಾಯಿದ್ದೀನಿ. ಸಾಯಂಕಾಲಕ್ಕೆ ಇದಕ್ಕೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಕುದ್ದಿದೆ ಅದು ಸಾಂಬಾರು. ಮತ್ತು ಹಾಗೆಯೇ ಟೊಮೊಟೊ ಪಲ್ಯ ಮಾಡಿದ್ನಲ್ಲ ಅದೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಚಟ್ನಿ ಪುಡಿ ಕೂಡ ಮಾಡ್ಕೊಂಡಿದ್ದೆ. ತುಂಬ ದಿನ ಆಗಿತ್ತು ತಿಂದಿರಲಿಲ್ಲ, ಅದಕ್ಕೆ ಇವತ್ತು ಚಪಾತಿ ಜೊತೆ ನೆಂಚ್ಕೊಂಡು ತಿನ್ನೋಣ ಅಂತಂದ್ಬಿಟ್ಟು ಸ್ವಲ್ಪ ಚಟ್ನಿ ಪುಡಿನೂ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್ ಹುಳಿ ಮೊಳಕೆ ಕಾಳು ಸಾಂಬಾರು, ಮೊಸರು ಮತ್ತು ಹಾಗೆಯೇ ಟೊಮೊಟೊ ಪಲ್ಯ, ಚಟ್ನಿ ಪುಡಿ, ಚಪಾತಿ, ಹಾಗೆಯೇ ನೆನ್ನೆ ಮೈಸೂರು ಪಾಕ್ ಮಾಡಿದ್ನಲ್ವ ಅದನ್ನು ಕೂಡ ಇವಾಗ ತಿಂತಾಯಿದ್ದೀನಿ. ಇವತ್ತಿನ ಈ ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಟೇಕ್ ಕೇರ್, ಬಾಯ್.